ಬೆಂಗಳೂರು ನಗರದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಅರೆಸ್ಟ್ ಆಗ್ತಾರ? ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಅವರನ್ನ ಬಂಧಿಸುವಂತಹ ಧೈರ್ಯವನ್ನ ಬೆಂಗಳೂರಿನ ಪೊಲೀಸರು ತೋಡ್ತಾರೆ. ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಎರಡು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಎರಡು ಪ್ರತ್ಯೇಕ ಎಫ್ಐಆರ್ಗಳು. ಕಸಗುತ್ತಿಗೆಯಲ್ಲಿ ಲಂಚದ ಹಣ ನೀಡಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗ ಮಹಿಳೆಯರ ಬಗ್ಗೆ ಮತ್ತು ದಲಿತರ ಬಗ್ಗೆ ಅಶ್ಲೀಲವಾಗಿ, ಅಸಭ್ಯವಾಗಿ, ಅತ್ಯಂತ ಕೆಟ್ಟದಾಗಿ ಮಾತನಾಡಿ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ್ದ ಆರೋಪದ ಅಡಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಎರಡು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಸಗುತ್ತಿಗೆದಾರ ಚೆಲುವರಾಜು ಅವರು ಕೊಟ್ಟಿರುವ ದೂರಿನ ಅಡಿಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಎಫ್ಐಆರ್ ಭಾರತ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 37 ಅಪರಾಧ ಕೃತ್ಯಕ್ಕೆ ಸಹಕಾರ, 506 ಕ್ರಿಮಿನಲ್ ಬೆದರಿಕೆ, 504 ಉದ್ದೇಶಪೂರ್ವಕವಾಗಿ ನಿಂದಿಸುವಂಥದ್ದು, 385 ಸುಲಿಗೆಗಾಗಿ ಬೆದರಿಸುವುದು, 420 ವಂಚನೆ ಮತ್ತು ಅಪ್ರಾಮಾಣಿಕತೆ 420, 323 ಸ್ವಯಂ ಪ್ರೇರಿತವಾಗಿ ವ್ಯಕ್ತಿಗೆ ಹಾನಿ ಉಂಟು ಮಾಡುವ ಪ್ರಕರಣಗಳ ಅಡಿಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಶಾಸಕ ಮುನಿರತ್ನ ನಾಯ್ಡು ಅವರ ಮನೆ ಬರುವಂಥದ್ದು. ಈ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಮೊದಲನೆಯ ಆರೋಪಿ, ಶಾಸಕ ಮುನಿರತ್ನ ನಾಯ್ಡು ಗನ್ಮ್ಯಾನ್ ವಿಜಯಕುಮಾರ್ ಎರಡನೆಯ ಆರೋಪಿ, ಶಾಸಕ ಮುನಿರತ್ನ ನಾಯ್ಡು ಆಪ್ತ ಅಭಿಷೇಕ್ ಮೂರನೆಯ ಆರೋಪಿ, ಶಾಸಕ ಮುನಿರತ್ನ ನಾಯ್ಡು ಆಪ್ತ ವಸಂತ್ ಕುಮಾರ್ ನಾಲ್ಕನೆಯ ಆರೋಪಿ. RR ನಗರ ವಿಧಾನಸಭಾ ಕ್ಷೇತ್ರ ಅಂದರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಘನತ್ಯಾಜ್ಯ ವಿಲೇವಾರಿ ಗುತ್ತಿಗೆ ಪಡೆದಿದ್ದ ಚೆಲುವರಾಜು ಅವರಿಂದ 30 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಆ ಲಂಚದ ಹಣ ಕೊಟ್ಟಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಹಲವು ಬಾರಿ ಶಾಸಕ ಮುನಿರತ್ನ ನಾಯ್ಡು ಗುತ್ತಿಗೆದಾರ ಚೆಲುವರಾಜುಗೆ ಬೆದರಿಕೆ ಹಾಕಿದ್ದು, ಹಲ್ಲೆ ಮಾಡಿದ ಆರೋಪವನ್ನು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಚೆಲುವರಾಜು ಜಾತಿಯನ್ನು ಕೇಳ್ತಾರೆ. ನೀನು ಯಾವ ಜಾತಿ? ಆ ಜಾತಿಯನ್ನು ಕೇಳಿ ಚೆಲುವರಾಜು ಅವರ ಮನೆಯ ಉಳಿದ ಮಹಿಳೆಯರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡ್ತಾರೆ ಶಾಸಕ ಮುನಿರತ್ನ. ಅತ್ಯಂತ ಕೆಟ್ಟದಾಗಿ ಶಾಸಕ ಮುನಿರತ್ನ ಆಡಿಯೋದಲ್ಲಿ ಮುನಿರತ್ನ ಆಡಿರುವ ಮಾತುಗಳನ್ನು ಯಾರಾದರೂ ಕೇಳಿದ್ರೆ ಈ ಸಮಾಜ ಮುನಿರತ್ನ ನಾಯ್ಡುನ ಯಾವ ಕಾರಣಕ್ಕೂ ಕೂಡ ಕ್ಷಮಿಸಲ್ಲ. ಯಾವ ಕಾರಣ? ಸಾಮಾಜಿಕ ಪ್ರಜ್ಞೆ ಇರುವಂಥವರು, ಕಾಮನ್ ಸೆನ್ಸ್ ಇರುವಂಥವರು, ಸಭ್ಯತೆ, ಸಾಮಾಜಿಕ ಗೌರವ, ಸಾಮಾಜಿಕ ಭಯ, ಇದಕ್ಕೆಲ್ಲ ಹೆದರ್ಕೊಂಡು ಬದುಕುವಂತಹ ಜನಸಾಮಾನ್ಯರು ಯಾರೂ ಕೂಡ ಮುನಿರತ್ನ ನಾಯ್ಡುನ ಕ್ಷಮಿಸಲ್ಲ. ಅಷ್ಟು ಕೆಟ್ಟದಾಗಿ, ಅಷ್ಟು ಅಶ್ಲೀಲವಾಗಿ, ಘನಘೋರವ ಪದಗಳು ಬಳಸಿದ್ದಾರೆ ಮುನಿರತ್ನ ನಾಯ್ಡು. ಇದೇ RR ನಗರ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ದಲಿತರನ್ನ ನಿಂದಿಸಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಈಗೇನು ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಮತ್ತು ಒಂದು ಕಾಲಕ್ಕೆ ಮುನಿರತ್ನ ನಾಯ್ಡು ಆಪ್ತ ವಲಯದಲ್ಲಿದ್ದ ವೇಲು ನಾಯ್ಕರು ಕೊಟ್ಟಂತಹ ದೂರಿನ ಅಡಿಯಲ್ಲಿ ಈ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಭಾರತೀಯ ದಂಡ ಸಂಹಿತೆಯ ಕಲಂ 509 ಮಹಿಳೆಯರ ಮಾನಹಾನಿ ಮಾಡುವಂಥದ್ದು, 504 ಉದ್ದೇಶಪೂರ್ವಕವಾಗಿ ನಿಂದಿಸುವುದು, 153 ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರಚೋದಿಸುವಂಥದ್ದು. ಅದರ ಜೊತೆಗೆ SC/ST ದೌರ್ಜನ್ಯ ತಡೆ ಕಾಯ್ದೆಯ ಸೆಕ್ಷನ್ 153A ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ವೇಲು ನಾಯ್ಕರ್ ಕೊಟ್ಟಂತಹ ದೂರಿನಲ್ಲಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಇದರಲ್ಲಿ ಈ ಪ್ರಕರಣದಲ್ಲಿ ಮುನಿರತ್ನ ನಾಯ್ಡು ಒಬ್ಬರೇ ಆರೋಪಿ, A1 ಆರೋಪಿ ಅವರೊಬ್ಬರೇ ಆರೋಪಿ. ಆ ದಲಿತನ, ನೀನು ಗೌಡ ಅಲ್ವೇನೋ, ಆ ದಲಿತನ ಜೊತೆಗೆ ಯಾಕೋ ಸೇರ್ತೀಯ ಅಂತೇಳಿ ನಿಂದಿಸಿದ್ದ ಶಾಸಕ ಮುನಿರತ್ನ ನಾಯ್ಡು ಗೌಡ ಸಮುದಾಯದ ಬಗ್ಗೆಯೂ ಜಾತಿಯ ನಿಂದನೆ ಮಾಡಿದ್ದಾರೆ. ಜೊತೆಗೆ
ಒಕ್ಕಲಿಗರು ಮತ್ತು ದಲಿತರ ನಡುವೆ ವಿಷಬೀಜ ಬಿತ್ತುವಂಥ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂಥ ಆರೋಪವನ್ನು ಈ FIR ನಲ್ಲಿ ಮಾಡಲಾಗಿರುವಂಥದ್ದು. ಸೊ ಇದು ಮುನಿರತ್ನ ನಾಯ್ಡು ವಿರುದ್ಧ ಕೇಳಿ ಬಂದಿರುವಂಥ ಆರೋಪ. ಬಟ್ ಆಡಿಯೋ ಮಾತ್ರ ಅತ್ಯಂತ ಕೆಟ್ಟದಾಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಗುತ್ತಿಗೆದಾರನ ತಾಯಿಯ ಬಗ್ಗೆ ಮುನಿರತ್ನ ನಾಯ್ಡು ಆಡಿರುವಂತಹ ಮಾತು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಗುತ್ತಿಗೆದಾರನ ಪತ್ನಿಯ ಬಗ್ಗೆ ಮುನಿರತ್ನ ನಾಯ್ಡು ಆಡಿರುವಂತಹ ಮಾತು, ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿದಂತಹ ವೇಲು ನಾಯ್ಕರ್ ಬಗ್ಗೆ ಆಡಿರುವಂತಹ ಮಾತು ಅತ್ಯಂತ ಕಚಡ ಆಗಿದೆ ಅಂತಲೇ ಹೇಳ್ಬೋದು. ಅತ್ಯಂತ ಕಚಡ ಮಾತುಗಳನ್ನು ಮುನಿರತ್ನ ನಾಯ್ಡು ಹೇಳಿದರು. ಲಂಚ, ರೀಸನ್ ಏನು? ದುಡ್ಡು, ಕಮಿಷನ್ನು, ಲಂಚ. ಕಸ ವಿಲೇವಾರಿ ಗುತ್ತಿಗೆಯಲ್ಲಿ 30 ಲಕ್ಷ ರೂಪಾಯಿ ಲಂಚ ಕೊಟ್ಟಿಲ್ಲ ಎನ್ನುವಂಥದ್ದು ಮುಖ್ಯ ಕಾರಣ. ಅದು ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ ಮುನಿರತ್ನ ನಾಯ್ಡು ಅವರನ್ನು. ಆ್ಯಕ್ಚುಲಿ ಈ ಪ್ರಕರಣದ ತನಿಖೆಯನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲೂ ಕೂಡ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈ ಜಾತಿನಿಂದನೇ ಮಹಿಳೆಯರ ಬಗ್ಗೆ ಅತ್ಯಂತ ಕೆಟ್ಟದಾಗಿ, ತುಚ್ಛವಾಗಿ, ಕಚಡ ರೀತಿಯಲ್ಲಿ ಮಾತಾಡಿದ್ದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಕಮಿಷನ್ ಹಣದ ಬೇಡಿಕೆ. ಸೊ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿತ್ತು. ಹಾಗಾದರೆ ಮುನಿರತ್ನ ನಾಯ್ಡು 2 FIR, ಒಂದು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್, ಜೊತೆಗೆ ಇನ್ನೊಂದು ಪ್ರಕರಣದಲ್ಲಿ ಬೆದರಿಕೆ, ವಂಚನೆ ಒಳಗೊಂಡಂತೆ ಕೇಸ್ ಇರುವಂಥದ್ದು, 2 ಸಪ್ರೇಟ್ ಪ್ರಕರಣ. ಸೊ ಈ 2 ಪ್ರಕರಣದಲ್ಲಿ ಮುನಿರತ್ನ ನಾಯ್ಡು ಅರೆಸ್ಟ್ ಆಗ್ತಾರ. ಮುನಿರತ್ನ ನಾಯ್ಡು ಅರೆಸ್ಟ್ ಮಾಡುವಂತಹ ಧೈರ್ಯವನ್ನು ಬೆಂಗಳೂರಿನ ಪೊಲೀಸರು ತೋಡ್ತಾರೆ. ಮುನಿರತ್ನ ನಾಯ್ಡು ಅವರ ವಿರುದ್ಧ 2022ರಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಕೂಡ ಕಮಿಷನ್ ಆರೋಪವನ್ನು ಮಾಡಿದರು. ತೋಟಗಾರಿಕೆ ಇಲಾಖೆಯ ಸಚಿವರಾಗಿರ್ತಾರೆ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ. ಆ ಸಂದರ್ಭದಲ್ಲಿ ಕೆಂಪಣ್ಣ ಕೂಡ ಆರೋಪವನ್ನು ಮಾಡ್ತಾರೆ, ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ನಾಯ್ಡು ಬೆಂಗಳೂರಿನ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಡಿಫಾಮೇಷನ್ ಕೇಸನ್ನು ಮೂವ್ ಮಾಡ್ತಾರೆ. ಕ್ರಿಮಿನಲ್ ಡಿಫಾಮೇಷನ್ ಕೇಸ್. ಆ ಕ್ರಿಮಿನಲ್ ಡಿಫಾಮೇಷನ್ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಕೆಂಪಣ್ಣ ಮತ್ತು ಉಳಿದ 3 ಸಂಘದ ಪದಾಧಿಕಾರಿಗಳು, ಗುತ್ತಿಗೆದಾರರ ಸಂಘದ 3 ಪದಾಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಕೋರ್ಟು ನಾನ್ ಬೇಲೇಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡುತ್ತೆ, ಜಾಮೀನು ರಹಿತ ವಾರೆಂಟ್. ಆ ಜಾಮೀನು ರಹಿತ ವಾರೆಂಟ್ನ ಆಧಾರದಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತು ಉಳಿದ 3ರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಲಯ ಅವರಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ. 2022ರಲ್ಲಿ ನಡೆದಿರುವಂಥ ಘಟನೆ. ಸೊ ಈಗ ಅದೇ ಮುನಿರತ್ನ ನಾಯ್ಡು ವಿರುದ್ಧ ವಿತ್ ಆಡಿಯೋ ಮತ್ತು ವಿತ್ ವಿಡಿಯೋ ಸಾಕ್ಷ್ಯಗಳ ಇದೆ ಅಂಥೇಳಿ BBMP ಗುತ್ತಿಗೆದಾರ ಹೇಳಿರುವಂಥದ್ದು. 30 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಲಂಚ ಕೊಡದ ಕಾರಣಕ್ಕೆ ನಾನು 5 ವರ್ಷ ನಾನೇ MLA ಆಗಿರೋದ್ರಿಂದಾಗಿ ನಿನಗೆ ಬುದ್ಧಿ ಕಲಿಸೋಕ್ಕೆ ನಾನು 100 ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 100 ಪ್ಲ್ಯಾನ್ ಮಾಡ್ತೀನಿ ನಾನು, 100 ಪ್ಲ್ಯಾನ್ ಮಾಡಿಯಾದರೂ ಸರಿ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ನಾನು ಅಂಥೇಳಿ. ಸೊ ಆ ಮಟ್ಟಿಗಿನ ಥ್ರೆಟನಿಂಗ್ ಮಾಡಿದ್ದಾರೆ. ಜೊತೆಗೆ ಮಹಿಳೆಯರ ಬಗ್ಗೆ ಅಂತೂ ಕಿವಿಯಲ್ಲಿ ಕೇಳಿಸಿಕೊಳ್ಳಕ್ಕಾಗದಂತಹ ಅತ್ಯಂತ ಕಚಡ ಮಾತುಗಳನ್ನು ಆಡಿದ್ದಾರೆ. ಅತ್ಯಂತ ಕಚಡ. ಯಾವುದೇ ಪ್ರಜ್ಞಾವಂತ ಸಮಾಜ ಮುನಿರತ್ನ ನಾಯ್ಡು ಆಡಿರುವಂತಹ ಆ ಮಾತುಗಳನ್ನು ಖಂಡಿತವಾಗಿಯೂ ಸಹಿಸಿಕೊಳ್ಳಲ್ಲ. ಒಂದು ವೇಳೆ ಸಹಿಸಿಕೊಂಡ್ರೆ ಅದು ಪ್ರಜ್ಞಾವಂತ ಸಮಾಜ ಅಲ್ಲ. ಅಷ್ಟು ಕಚಡವಾಗಿ ಒಬ್ಬ MLA ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ರಾಜ್ಯಕ್ಕೆ ಏನು ಕಾನೂನು ಬೇಕು ಅಂತೇಳಿ ಕಾನೂನು ಮಾಡುವಂಥ MLAಯ ಮಾನಸಿಕ ಸ್ಥಿತಿಯೇ ಇಷ್ಟು ಕಚಡವಾಗಿದೆ ಅನ್ನೋದಾದರೆ ಇವರು ಈ ರಾಜ್ಯದ ಅಭಿವೃದ್ಧಿಗೆ ಕಾನೂನಾತ್ಮಕವಾಗಿ ಏನು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ? ಇವರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕೆ ಇವರು ಎಲೆಕ್ಟ್ ಆಗ್ತಿದ್ದಾರೆ ಅಂತೇಳಿ ಅರ್ಥನೇ ಆಗ್ತಿಲ್ಲ. RR ನಗರದಲ್ಲಿ ಆ ಕ್ಷೇತ್ರದ ಜನಕ್ಕೆ ಈಗ ಏನು ಅನಿಸಿರ್ಬೋದು? RR ನಗರದಲ್ಲಿ ಮುನಿರತ್ನ ನಾಯ್ಡುಗೆ ಮತ ಹಾಕಿದಂತಹ ಮಹಿಳೆಯರಿಗೆ
ಈ ಆಡಿಯೋವನ್ನು ಕೇಳಿದ ಬಳಿಕ ಏನು ಅನಿಸಿರಬಹುದು? ಆರ್ ಆರ್ ನಗರದಲ್ಲಿ ಮುನಿರತ್ನ ನಾಯ್ಡುಗೆ ವೋಟ್ ಹಾಕಿದಂತಹ ಪುರುಷ ಮತದಾರರಿಗೆ ಏನು ಅನಿಸಿರಬಹುದು? ತಾಯಿ ಬಗ್ಗೆ, ಹೆಂಡತಿಯ ಬಗ್ಗೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ. ತಾಯಂದಿರನ್ನ ಮಂಚಕ್ಕೆ ಕರೆದಿದ್ದಾನೆ ಮುನಿರತ್ನ ನಾಯ್ಡು ಅಂತ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು. ಆಡಿಯೋದಲ್ಲಿ ಅದೇ ಇರುವಂಥದ್ದು. ಅಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ. ಸೊ ಮುನಿರತ್ನ ನಾಯ್ಡುಗೆ ವೋಟ್ ಹಾಕಿದಂತಹ ಪುರುಷ ಮತದಾರರು, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪುರುಷ ಮತದಾರರಿಗೆ ಈ ಆಡಿಯೋವನ್ನು ಕೇಳಿದ ಬಳಿಕ ಏನು ಅನಿಸಿರಬಹುದು ಪುರುಷ ಮತದಾರರಿಗೆ? ಕಾರಣ ಎಲ್ರಿಗೂ ಕೂಡ ತಾಯಿ ಇರ್ತಾಳೆ, ತಂಗಿ, ಅಕ್ಕ, ಹೆಂಡತಿ, ಒಂದು ಕುಟುಂಬ ಅಂತ ಇರುತ್ತೆ ಎಲ್ರಿಗೂ. ಒಬ್ಬ MLA ಆದವನು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ನನಗೆ ವಿಚಿತ್ರ ಅಂತ ಅನಿಸ್ತಾ ಇದೆ. ಏನು ಅನಿಸ್ಬೋದು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪುರುಷ ಮತದಾರರಿಗೆ ಏನು ಅನಿಸಿರಬಹುದು ಈ ಆಡಿಯೋವನ್ನು ಕೇಳಿದ ಬಳಿಕ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ? ಜೊತೆಗೆ ಮಹಿಳಾ ಮತದಾರರಿಗೆ ಏನು ಅನಿಸಿರಬಹುದು? ಕಾರಣ ಒಂದು ಹೆಣ್ಣು, ಆಕೆ ತಾಯಿಯೂ ಆಗಿರ್ತಾಳೆ, ಪತ್ನಿಯೂ ಆಗಿರ್ತಾಳೆ, ಸಹೋದರಿಯೂ ಆಗಿರ್ತಾಳೆ. ಏನು ಅನಿಸಿರಬಹುದು? ಎಂತೆಂತ ನೋಡಿ, ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಕೀಯ ಪರಂಪರೆಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಶಾಸನ ಸಭೆಗಳ ಇತಿಹಾಸವನ್ನು ಆರಂಭ ಮಾಡಿದಂಥವರೇ ನಾವು. ಅಂತಹ ಇತಿಹಾಸ ಇರುವಂತಹ ನಮ್ಮ ರಾಜ್ಯದಲ್ಲಿ ಒಬ್ಬ MLA ಲಂಚದ ಹಣಕ್ಕೋಸ್ಕರ ಇಷ್ಟು ಕಚಡ ರೀತಿಯಲ್ಲಿ ಮಾತಾಡಿ ನಿಂದನೆಯನ್ನು ಮಾಡಿ ದಲಿತ ಸಮುದಾಯದ ಬಗ್ಗೆ, ಒಕ್ಕಲಿಗ ಮಹಿಳೆಯರ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಅಂತಹ MLAಯನ್ನು ಮತ್ತೆ ಎಲೆಕ್ಟ್ ಮಾಡಿ ಕಳುಹಿಸುವಷ್ಟು ಮತದಾರರ ಮನಸ್ಥಿತಿ ಕುಗ್ಗಿ ಹೋಗಿದೆ ಅನ್ನೋದಾದರೆ ಈ ಚುನಾವಣೆಗಳಿಂದ ಏನೂ ಲಾಭ ಆಗಲ್ಲ ಅಂತಲೇ ಅರ್ಥ. ಇಂಥವರೇ ಮತ್ತೆ ಎಲೆಕ್ಟ್ ಆಗಿ ಬರ್ತಾರೆ ಅನ್ನೋದಾದರೆ ಅಸಹ್ಯದ ಪರಮಾವಧಿ.